ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಣದ ವಿಚಾರಕ್ಕೆ ಕಿರಿಕಾಗಿದೆ. ಮಹಿಳೆಗೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾರೆ. ಮನೆಗೆ ನುಗ್ಗಿ ಮಹಿಳೆಗೆ ಚಾಕುವಿನಿಂದ ಇರಿದಿದ್ದಾರೆ. ಇಬ್ಬರು ಪರಾರಿಯಾಗಿದ್ದಾರೆ ನೋಡಿ. ಈಗ ಚಾಕುವಿನಿಂದ ಇರಿದು ಮಹಿಳೆಯ ಬೆನ್ನಿನಲ್ಲೇ ಸಿಕ್ಕಾಕೊಂಡಿದೆ ಚಾಕು. ನೋಡೋದಕ್ಕೆ ಭಯ ಆಗುತ್ತೆ ಆ ದೃಶ್ಯವನ್ನ. ಮಹಿಳೆಯ ಬೆನ್ನಲ್ಲೇ ಸಿಕ್ಕಾಕೊಂಡಿದೆ ಚಾಕು. ಅದು ಬೀದರ್ನ ಗುಂಪಾ ರಿಂಗ್ ರೋಡ್ ಬಳಿ ನಡೆದಿರುವಂತಹ ಘಟನೆ ಇದು. ಶೋಭಾ ಚಾಕು ಇರಿತಕ್ಕೊಳಗಾದ ಮಹಿಳೆ. ಶೋಭಾ ಮಗಳ ಮೇಲೂ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಈ ಕಿರಾತಕರು. ಬೆನ್ನಿನಲ್ಲಿ ಚಾಕು ಸಿಲುಕಿದ್ದ ಸ್ಥಿತಿಯಲ್ಲೇ ಮಹಿಳೆ ಆಸ್ಪತ್ರೆಗೆ ಬರ್ತಾರೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಗೊಂಡ ಇಬ್ಬರಿಗೂ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಡಿಸಿಆರ್ಇ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಕೇಸ್ ದಾಖಲಿಸಿಕೊಂಡು ಓರ್ವನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಇನ್ನೋರ್ವ ಆರೋಪಿಗಾಗಿ ಇನ್ನೋರ್ವ ಆರೋಪಿ ಸತೀಶ್ ರೆಡ್ಡಿಗಾಗಿ ಪೊಲೀಸ್ನವರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನೋಡಿ ಆ ದೃಶ್ಯವನ್ನ. ಮಹಿಳೆಯ ಬೆನ್ನಲ್ಲೇ ಚಾಕು ಸಿಕ್ಕಾಕೊಂಡಿದೆ. ಆಸ್ಪತ್ರೆಯ ದೃಶ್ಯ ಅದು. ಸಾಮಾನ್ಯವಾಗಿ ಹೇಳ್ತಾರೆ ಚುಚ್ಚೋ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ನೋವಾಗುತ್ತೋ ಬಿಡುತ್ತೋ, ಬಟ್ ಆ ಚಾಕುನಿಂದ ವಾಪಸ್ ದೇಹದಿಂದ ಹೊರಗಡೆ ತೆಗೆಯುವಂತಹ ಸಂದರ್ಭದಲ್ಲಿ ಬಹಳ ನೋವಾಗುತ್ತಂತೆ, ತಡ್ಕೊಳ್ಳೋದಕ್ಕಾಗಲ್ವಂತೆ, ಇನ್ನಷ್ಟು ಗಾಯ ಆಗುತ್ತಂತೆ. ಸೊ ಅದೇ ರೀತಿಯಾಗಿ ಈಗ ಡಾಕ್ಟರ್ಸ್ ಆ ಚಾಕುವನ್ನ ಹೊರ ತೆಗೆದಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ.